ಯಾಕೆ ನನಗೆ ನಾನೇ ನಂಬಿರೋ ಅಂಥವ್ರು ನನಗೇನೆ ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು? ನೀವು ಮಾಡಿರೋ ತಪ್ಪನ್ನ ನೀವೇ ನೆನ್ಪಿಟ್ಕೊಂಬೇಡಿ, ಕ್ಷಮಿಸ್ಕೊಳ್ಳಿ. ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಒತ್ತಡ ಮುಕ್ತ ಜೀವನಕ್ಕೆ 101 ಮ್ಯಾಜಿಕ್ ಮಂತ್ರಗಳು. ಬರೆದಿರೋದು ಡಾಕ್ಟರ್ ಶ್ವೇತಾ BC ಅವರು. ಬನ್ನಿ ನಮ್ಮ ಮುಂದಿನ ಚಾಪ್ಟರ್ ನೋಡೋಣ. ಚಾಪ್ಟರ್ ಹೆಸರು ಏಕಾಂತ ಅಭ್ಯಾಸ ಮಾಡಿಕೊಳ್ಳಿ. ಏಕಾಂತವಾಗಿರೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಎಷ್ಟು ಜನಕ್ಕೆ ಇಷ್ಟ ಏಕಾಂತವಾಗಿರ್ಬೇಕು ಅಂತ? ಎಷ್ಟು ಜನಕ್ಕೆ ಇಷ್ಟ ನೋಡೋಣ, ಚಾಟ್ ಬಾಕ್ಸಲ್ಲಿ ಮೆಸೇಜ್ ಹಾಕಿ. ದಿನದಲ್ಲಿ ಒಂದಿಷ್ಟು ಹೊತ್ತಾದರೂ ನೀವೊಬ್ಬರೇ ಕೂತು ನಿಮ್ಮಷ್ಟಕ್ಕೆ ನೀವೇ ಕಳೆಯುವ ಕ್ಷಣಗಳನ್ನು ಉದ್ದೇಶಪೂರ್ವಕವಾಗಿ ಕೂಡ, ಅಂದ್ರೆ ಇಂಟೆನ್ಷನಲಿ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಎಷ್ಟು ಜನಕ್ಕೆ ಇಷ್ಟ ಒಬ್ಬರೇ ಇರಬೇಕು ಅಂತ? ಎಷ್ಟು ಜನಕ್ಕೆ ಇಷ್ಟ? ಓಕೆ, ಅದನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ನೀವೇನೆ. ಈ ಕ್ಷಣಗಳನ್ನ ನಾನು ಒಗ್ಗೂಡಿಸುವ ಸಮಯ ಅಂತ ಕರಿತೀನಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ನನ್ನ ಪ್ರಕಾರ ಹೇಳೋದಾದ್ರೆ ಒನ್ನೆಸ್ ಟೈಮ್, ಮೀ ಟೈಮು, ಒನ್ನೆಸ್ ಟೈಮು, ನಾನು ನನ್ನ ಆತ್ಮ ಎರಡು ಭೇಟಿಯಾಗೋ ಸಮಯ. ಓಕೆ, ಸೊ ಒಗ್ಗೂಡಿಸುವ ಸಮಯ. ಈ ಕ್ಷಣಗಳು ನಮ್ಮ ಮಾನಸಿಕ ಆರೋಗ್ಯಕ್ಕೆ ಅತ್ಯಗತ್ಯ. ನಮ್ಮ ಮೆಂಟಲಿ ನಾವು ಚೆನ್ನಾಗಿರೋದಕ್ಕೆ, ಎಮೋಷನಲಿ ನಾವು ಚೆನ್ನಾಗಿರೋದಕ್ಕೆ, ಈವನ್ ಸ್ಪಿರಿಚುವಲಿ ನಾವು ಡೆವಲಪ್ ಆಗೋದಕ್ಕೂ ಕೂಡ ಏಕಾಂತ ಅನ್ನೋದು ತುಂಬ ಅವಶ್ಯಕತೆ ಇದೆ. ಏನು ಮಾಡ್ಬೋದು? ಒಬ್ಬರೇ ಇದ್ದು ಏನು ಮಾಡಬೇಕು ಅಂತ ನೀವು ಕೇಳೋದಾದ್ರೆ, ಒಬ್ಬರೇ ಇದ್ದಾಗಲೂ ಕೂಡ ನೀವು ಏನಾದರೂ ಬರೆಯೋದ್ರ ಕಡೆ ಹವ್ಯಾಸಗಳಿದ್ರೆ ಬರೆಯೋಕೆ ಸ್ಟಾರ್ಟ್ ಮಾಡಿ. ಹೊಸದೇನಾದರೂ ಕಲಿಬೇಕು ಅಂತಿದ್ರೆ ಕಲೀರಿ. ಕನಸನ್ನ ಕಾಣಬೇಕಾ? ಕಣ್ಮುಚ್ಚಿ ಕನಸನ್ನ ಕಾಣಿ, ವಿಜುವಲೈಸ್ ಮಾಡಿ, ಆ್ಯಂಡ್ ಧ್ಯಾನ ಮಾಡಿ, ಪ್ರಾರ್ಥನೆ ಮಾಡಿ. ಈ ಕ್ಷಣಗಳನ್ನು ನಿಮ್ಮ ಕ್ಯಾಲೆಂಡರ್ನಲ್ಲಿ ನಿಗದಿಪಡಿಸಿಕೊಳ್ಳಲು ನಾನು ಹೆಚ್ಚು ಶಿಫಾರಸು ಮಾಡುತ್ತೇನೆ. ಒಂದು ತಿಂಗಳಲ್ಲಿ 1 ದಿನ ನಿಮಗೆ ಅಂತ ಟೈಮ್ ಕೊಡಿ. ಓಕೆ, ಆದ್ದರಿಂದ ನೀವು ಅವುಗಳನ್ನು ಮಾಡಲು ಅಥವಾ ಸಮಯವನ್ನು ಬಿಟ್ಟು ಕೊಡಲು ಮರೆಯಬೇಡಿ. ಅಂದರೆ ಅದಕ್ಕೋಸ್ಕರ ನೀವು ಟೈಮ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮ ಆಲೋಚನೆಯು ಎಲ್ಲಿ ವಿಷಕಾರಿಯಾಗಿದೆ ಅಂತ ನೀವು ಯೋಚನೆ ಮಾಡೋಕೆ ಈ ಸಮಯ ಬೇಕು. ಯಾವ ಕೆಟ್ಟ ಅಭ್ಯಾಸಗಳನ್ನು ನೀವು ಬದಲಾಯಿಸಿಕೊಳ್ಬೇಕು ಅಂತ ಯೋಚನೆ ಮಾಡೋಕ್ಕೂ ಕೂಡ ರಿಯಲೈಸೇಷನ್ ಮಾಡ್ಕೊಳ್ಳೋದಕ್ಕೆ, ಸೆಲ್ಫ್ ರಿಯಲೈಸೇಷನ್ ಮಾಡ್ಕೊಳ್ಳೋಕ್ಕೆ ಸಮ್ಟೈಮ್ಸ್ ನಾವು ಒಂಟಿಯಾಗಿ ಇರಬೇಕು, ಏಕಾಂತವನ್ನು ಅನುಭವಿಸ್ಬೇಕು. ಆ್ಯಂಡ್ ಮಾಡ್ಕೊಳ್ಳಿ, ಅದನ್ನ ಇಂಟೆನ್ಷನಲಿ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಓಕೆ, ಆ್ಯಂಡ್ ಇದರಲ್ಲಿ ಒಂದು ವಿಚಾರ ನಾನು ಹೇಳಬೇಕು. ಯಾರಿಗೆಲ್ಲ ಮೇಡಮ್ ನಾನು ಸೋಲೋ ಟ್ರಿಪ್ ಹೋಗಿ ಬಂದೆ, ಮ್ಯಾಮ್ ನಾನು ಒಬ್ಬಳೇ ಹೋಗಿ ಬಂದೆ, ನಾನು ದಿನಕ್ಕೆ 1 hour ಒಬ್ಬಳೇ ಕಳಿತೀನಿ, ನನಗೆ ಇಷ್ಟ ಅನ್ನೋರು, ನೀವು ಏಕಾಂತವನ್ನು ಅನುಭವಿಸ್ಬೇಕು. ಆಯಿತಾ? ಫೋನ್ ಇಟ್ಕೊಂಡಲ್ಲ. ಏನಾಗುತ್ತೆ ಗೊತ್ತಾ? ನೀವು ಕೈಯಲ್ಲಿ ಫೋನ್ ಇಟ್ಕೊಂಡು ನಾನು ಏಕಾಂತವಾಗಿದ್ದೀನಿ ಅಂದರೆ, ಫೋನ್ ಇಟ್ಕೊಂಡ್ರೆ 100 ಜನ ನಿಮ್ಮ ಜೊತೆಯಲ್ಲಿ ಇದ್ದಂಗೆ. ಓಕೆ, ನೀವು ಅಟ್ಲೀಸ್ಟ್ ಒಬ್ಬ ವ್ಯಕ್ತಿ, 2 ವ್ಯಕ್ತಿನಿಂದ ದೂರ ಹೋಗ್ಬೋದು, ಬಟ್ ಫೋನ್ ನಿಮ್ಮ ಕೈಯಲ್ಲಿದ್ದರೆ ಮಿನಿಮಮ್ 100 ಜನ ಜೊತೆ ನೀವು ಇದ್ದಂಗೆ. ಅದು ಏಕಾಂತ ಅಲ್ಲ. ಸೊ ದಟ್ ಫೋನು ಇರಬಾರ್ದು ನಿಮ್ಮ ಕೈಯಲ್ಲಿ. ಬೇಕಾದ್ರೆ ಬುಕ್ಕು ಪೆನ್ನು ಇಟ್ಕೊಳ್ಳಿ, ಅದು ನಿಮಗೆ ಡಿಸ್ಟರ್ಬ್ ಮಾಡಲ್ಲ. ಓಕೆ, ಸೊ ಆ ಥರ ಇಟ್ಕೊಳ್ಳೋ ಅಂಥದ್ದು. ಅಂದರೆ ಫೋನ್ನ ಬಿಟ್ಟಿರೋದು ಏಕಾಂತ. ಫೋನ್ ಇಟ್ಕೊಂಡು ಏಕಾಂತದಲ್ಲಿದ್ದೀನಿ ಅಂದರೆ ಅದು ಸುಳ್ಳು. ಆಯಿತಾ? ತುಂಬ ಜನ ಮುಂಚೆ ಹೇಳ್ತಾ ಇದ್ರು, ನಾನು ಸೈಲೆನ್ಸ್ ಮಾಡಬೇಕು, ಹುಣ್ಣಿಮೆ ದಿನ, ಅಮಾವಾಸ್ಯೆ ದಿನ ಸೈಲೆಂಟ್ ಮೇಂಟೈನ್ ಮಾಡಬೇಕು ಅಂತ ನಾನು ಅವಾಗ ಫಾಲೋ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಸುಮಾರು ಜನ ನಾವು ಮಾಡ್ತೀವಿ ಅಂತ. ಏನು ಮಾಡ್ತೀರಾ ಅಂತ ಅಂದರೆ, ಫುಲ್ಲು ಸೈಲೆಂಟಾಗಿರ್ತೀನಿ ಮೇಡಮ್. ಮೊಬೈಲ್ ಯೂಸ್ ಮಾಡ್ತೀರಾ ಅಂದರೆ, ಮೊಬೈಲ್ ಯೂಸ್ ಮಾಡ್ತೀನಿ. ಬಟ್ ಸೈಲೆಂಟಲ್ಲಿ ಎಲ್ಲಿದ್ರಿ? ಮೈಂಡಲ್ಲಿ ಓಡ್ತಾನೇ ಇತ್ತಲ್ಲ. ಸೊ ಸೈಲೆಂಟಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಸೈಲೆಂಟ್ ಅಂದರೆ, ಏಕಾಂತ ಅಂದರೆ ಮೊಬೈಲು ಕೂಡ ಇಲ್ಲದೆ ಇರೋವಂಥದ್ದು. ಓಕೆ, ಇದು ಅಂಡರ್ಲೈನ್. ಸೊ ಒನ್ನೆಸ್, ನಮ್ಮೊಳಗಡೆ ನಾವು ಒನ್ ಆಗೋದಕ್ಕೆ, ನನ್ನನ್ನು ನಾನು ಇನ್ನಷ್ಟು ತಿಳ್ಕೊಳ್ಳೋದಕ್ಕೆ ಏಕಾಂತದ ಸಮಯ ತುಂಬ ಅವಶ್ಯಕತೆ ಇದೆ. ಆ್ಯಂಡ್ ನಾನು ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಒಂದು ತಿಂಗಳಲ್ಲಿ ನನ್ನ ಏಕಾಂತದ ಟೈಮು ಡೈಲಿ ಮಿನಿಮಮ್ 1 hour or 2 hours ನಾನು ರೂಮ್ ಬಾಗ್ಲು ಹಾಕೊಂಡ್ಬಿಟ್ಟು ಇದ್ಬಿಡ್ತೀನಿ. ಓಕೆ, ಒಬ್ಳೊಬ್ಳೆ ಮಾತಾಡ್ತೀನಿ, ಒಬ್ಳೊಬ್ಳೆ ಓದ್ತೀನಿ, ಯಾರ ಜೊತೆನೂ ಲೈಕ್ ಏನು ಡಿಸ್ಕಷನ್ ಮಾಡೋದು. ಐ ಮೀನ್ ಡಿಸ್ಕಷನ್ ಇನ್ ದ ಸೆನ್ಸ್ ನಾನು ಏನು ಮಾಡ್ಬೇಕಂತ ಇದ್ದೀನಿ ಆ ಥರದ್ದು. ಏನಕ್ಕೆ ಇದೆಲ್ಲ ಮಾಡ್ತೀನಿ ಅಂದರೆ, ಅದು ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ.
ಆ್ಯಂಡ್ ನನ್ನೊಳಗಡೆ ನಾನು ಏನು ತಪ್ಪು ಮಾಡ್ತಿದ್ದೀನಿ, ಏನು ಸರಿ ಮಾಡ್ತಿದ್ದೀನಿ ಅಂತ ತಿಳ್ಕೊಳಕ್ಕೆ ಹೆಲ್ಪ್ ಆಗುತ್ತೆ. ನಾರ್ಮಲಿ ಬುಕ್ಕನ್ನ ಬರೆಯೋದಾಗಿರ್ಬೋದು ಅಥವಾ ಬುಕ್ನ ಓದೋದಾಗಿರ್ಬೋದು, ಹಾಡುಗಳಿಂದ ಪರಿವರ್ತನೆ ನೀವು ಯೂಟ್ಯೂಬಲ್ಲಿ ನೋಡೋದಾದರೆ ಎಲ್ಲ ಹಾಡುಗಳು ಲಿರಿಕ್ಸ್ನ ಬರೆಯೋದಾಗಿರ್ಬೋದು, ಕೋಟ್ಸ್ಗಳನ್ನ ಬರೆಯೋದಾಗಿರ್ಬೋದು. ಈಗ ಸಂಯುಕ್ತ ಕರ್ನಾಟಕಕ್ಕೆ ಅಂಕಣಗಳನ್ನ ಬರಿತಿದ್ದೀನಿ ಲಾಸ್ಟ್ 1 ಇಯರಿಂದ, ಅದನ್ನು ಬರೆಯೋದಾಗಿರ್ಬೋದು. ಇದಕ್ಕೆಲ್ಲ ನಿಮಗೆ ಸಮಯ ಹೆಂಗೆ ಸಿಗುತ್ತೆ ಅಂತ ಕೆಲವ್ರು ಕೇಳ್ತಾರೆ ಅಲ್ವಾ. ಯಾಕೆ ಸಮಯ ಸಿಗುತ್ತೆ ಅಂದರೆ, ನಾನು ಸಮಯನ ಬಳಸ್ಕೊಳ್ತಾ ಇದ್ದೀನಿ, ಉಳಿಸ್ಕೊಳ್ತಾ ಇದ್ದೀನಿ, ವೇಸ್ಟ್ ಮಾಡ್ತಾ ಇಲ್ಲ. ಹಾಗೆ ಆ ಸಮಯವನ್ನು ನಾನು ಮೀ ಟೈಮಲ್ಲಿ ಮಾಡ್ತೀನಿ. ಅಂದರೆ ಫ್ಯಾಮಿಲಿ ಜೊತೆ ಅಂತ ಅಲ್ಲ, ಈಗ ಕಾರಲ್ಲಿ ಹೋಗಬೇಕಾದ್ರೆ ಮಾಡೋದು ಅವೆಲ್ಲ ಸೆಕೆಂಡ್ರಿ. ಬಟ್ ಮೀ ಟೈಮಲ್ಲಿ ನಾನು ಏನೇನು ಮಾಡ್ತೀನಿ ಅಂದರೆ, ಎಲ್ಲರೂ ಮುಂದೆನೂ ನಾನೇನೋ ಕೆಲವೊಂದು ವಿಚಾರಗಳನ್ನ ಬರೆಯೋಕ್ಕಾಗ್ತಿರಲ್ಲ, ಕೆಲವೊಂದು ಹೇಳೋಕ್ಕಾಗ್ತಿರಲ್ಲ ಅಂಥವನ್ನ ಮೀ ಟೈಮ್ನ ನಾನು ತೊಗೊಳ್ತೀನಿ. ಅಂದರೆ ಏಕಾಂತದ ಸಮಯದಲ್ಲಿ ಮಾಡ್ತೀನಿ. ಆ್ಯಂಡ್ ಅದೇ ಥರ ಯಾರನ್ನಾದ್ರೂ ಕ್ಷಮಿಸ್ಬೇಕಾ, ನಾನು ಇನ್ನೂ ಯಾರನ್ನೂ ಕ್ಷಮಿಸೋಕ್ಕಾಗಿಲ್ವಾ ಅನ್ನೋದನ್ನು ಯೋಚನೆ ಮಾಡ್ತೀನಿ. ಯಾವುದೋ ವಿಚಾರ ನಾನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಅದನ್ನ ಇನ್ನೂ ನಂಗೆ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ, ಅದನ್ನು ಮಾಡೋಕ್ಕೆ ನಾನು ಏನು ಮಾಡಬೇಕು ಅಂತ ಥಿಂಕ್ ಮಾಡ್ತೀನಿ. ಡಿಸಿಪ್ಲಿನ್ ರೊಟೀನ್ ಸೆಟ್ ಮಾಡ್ತೀನಿ. ಓಕೆ, ನಾನು ಈ ವಾರ ಏನಾದ್ರು ಇಂಪ್ರೂವ್ಮೆಂಟ್ ಆಗಿಲ್ವಾ, ಈ ವಾರ ನಾನು ಯಾಕೋ ಇದನ್ನು ಮಿಸ್ ಮಾಡಿಕೊಂಡೆ, ನೆಕ್ಸ್ಟ್ ವಾರ ಅದನ್ನು ಅಪ್ಡೇಟ್ ಮಾಡ್ಕೊಳ್ಳೋಣ ಅಂತ ಅಪ್ಡೇಟ್ ಮಾಡ್ಕೊಳ್ತೀನಿ. ಸೊ ಏಕಾಂತವಾಗಿ ಇರೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ ಆಗುತ್ತೆ. ಆ್ಯಂಡ್ ನಾನು ಪರ್ಸ್ನಲಿ ಮಾಡ್ತಿರೋದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಇವೆಲ್ಲವೂ ಕೂಡ ಎಷ್ಟೋ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ, ಈಗ ಯಾವುದೇ ವಿಚಾರ ಆಗಿರ್ಬೋದು, ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ, ಕಲ್ತ್ಕೊಳ್ಳೋಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ಶಕ್ತಿ ಏನು, ನಮ್ಮ ಸಾಮರ್ಥ್ಯ ಏನು ಅಂತ ತಿಳ್ಕೊಳ್ಳೋಕ್ಕೂ ಕೂಡ ಏಕಾಂತದ ಸಮಯ ತುಂಬ ಅವಶ್ಯಕತೆ ಇದೆ, ಫೋನ್ ಬಿಟ್ಟು ಇರುವಂಥದ್ದು. ಹಾಗಾಗಿ ನೀವು ಏನೇ ಕೆಲಸ ಮಾಡ್ತಾ ಇರಿ, ನಿಮ್ಮ ಸಂಬಂಧದಲ್ಲಿ ಎಲ್ಲ ವಿಚಾರದಲ್ಲೂ ಕೂಡ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ, ನಮ್ಮನ್ನು ನಾವು ಭೇಟಿ ಆಗೋದಕ್ಕೆ ಏಕಾಂತದ ಸಮಯ ಅವಶ್ಯಕತೆ ಇದೆ. ಇದಕ್ಕೆ ನಿರ್ವಾಣ ಅಂತ ಕೂಡ ಹೇಳ್ತಾರೆ ಸ್ಪಿರಿಚುವಲಲ್ಲಿ. ಆ್ಯಂಡ್ ವಿಪಾಸನ ಅಂತ ಕರೀತಾರೆ. ವಿಪಾಸನ ಎಲ್ಲ ಹೆಂಗೆ ಮಾಡ್ತಾರೆ ಅಂತಂದರೆ, ಒಂದು ಆಶ್ರಮಕ್ಕೆ ಹೋಗ್ತಾರೆ, ಒಬ್ಬರೇ ಸಂಪೂರ್ಣವಾಗಿ ಅಲ್ಲೇನೆ 7 ದಿನ, ಓಕೆ, ಏನೂ ಮಾತಾಡದೆ ಸೈಲೆಂಟಾಗಿರ್ತಾರೆ, ಫೋನು ಏನೂ ಯೂಸ್ ಮಾಡೋಂಗಿಲ್ಲ, ಎಲ್ಲ ಲಾಕರ್ಗೆ ಹಾಕ್ಬಿಡ್ತಾರೆ. 7 ದಿನ ಏನೂ ಮಾತಾಡಲ್ಲ, ಫುಲ್ ಸೈಲೆಂಟಾಗಿರ್ತಾರೆ, ಫುಲ್ ಮೌನದಲ್ಲಿರ್ತಾರೆ. ಅದನ್ನೇ ವಿಪಾಸನ ಅಂತ ಹೇಳಿ, ಮತ್ತು ನಿರ್ವಾಣ ಅಂತ ಹೇಳಿ. ಅಂದರೆ ಕಂಪ್ಲೀಟ್ಲಿ ಸೈಲೆನ್ಸಲ್ಲಿ ಇದ್ದಾಗಲೇ, ಏಕಾಂತದಲ್ಲಿದ್ದಾಗಲೇ ನೀವು ಐಡಿಯಾಸ್ ಜಾಸ್ತಿ ಬರುತ್ತೆ ನಿಮ್ಮ ಲೈಫಲ್ಲಿ, ನಿಮ್ಮ ಮಿಸ್ಟೇಕ್ಸ್ ಅರ್ಥ ಆಗುತ್ತೆ, ನೀವು ಯಾರಿಗಾದ್ರೂ ಸಾರಿ ಕೇಳಬೇಕಾ, ಕ್ಷಮಿಸ್ಬೇಕಾ, ಅಥವಾ ಎಲ್ಲವೂ ನಿಮಗೆ ಅರ್ಥ ಆಗುತ್ತೆ. ಇಂಪ್ರೂವ್ಮೆಂಟ್ ಕಡೆನೂ ನಾವು ಯೋಚನೆ ಮಾಡ್ಬೋದು. ಹಾಗಾಗಿ ಸೆಲ್ಫ್ ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಏಕಾಂತದ ಸಮಯವನ್ನು ಉದ್ದೇಶಪೂರ್ವಕವಾಗಿ ಕೂಡ ನೀವೇ ಕ್ರಿಯೇಟ್ ಮಾಡ್ಕೊಳ್ಳಿ. ಆ್ಯಂಡ್ ಎಷ್ಟು ಜನ ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ, ಮ್ಯಾಮ್ ಅದಕ್ಕೆ ಟೈಮ್ ಇಲ್ಲ ಅಂತ ಹೇಳಬೇಡಿ. ಎಷ್ಟೋ ಸಮಯ ವೇಸ್ಟ್ ಮಾಡ್ತಿರೋದನ್ನ ನಿಮ್ಮ ಸ್ವಂತ ಟೈಮ್ಗೆ ಅಂತ ಉಪಯೋಗಿಸ್ಕೊಳ್ಳಿ. ಆ್ಯಂಡ್ ಎಷ್ಟೇ ಜನಗಳ ಮಧ್ಯದಲ್ಲಿದ್ದರೂ ಕೂಡ ನೀವು ಒಂದು ದಿನದಲ್ಲಿ ನಿಮಗೆ ಅಂತ 1 ಅವರ್ 2 ಅವರ್ ಸಮಯನ ಕೊಟ್ಕೊಳ್ಳೇಬೇಕು. ಅದು ನಿಮ್ಮ ಮೆಂಟಲ್ ಹೆಲ್ತ್ ಆ್ಯಂಡ್ ಎಮೋಷ್ನಲ್ ಹೆಲ್ತ್ಗೆ ತುಂಬ ಸಪೋರ್ಟ್ ಮಾಡುತ್ತೆ. ಆ 2 ಹೆಲ್ತ್ ಚೆನ್ನಾಗಿದ್ರೆ ಫಿಸಿಕಲ್ ಹೆಲ್ತ್ ಚೆನ್ನಾಗಿರುತ್ತೆ. ಆ್ಯಂಡ್ ಇವೆಲ್ಲ ಚೆನ್ನಾಗಿರೋಕ್ಕೆ ರಿಯಲೈಸೇಷನ್ ಇನ್ ದ ಸೆನ್ಸ್ ಸ್ಪಿರಿಚುವಲ್ ಟೈಮ್ ಕೂಡ ನಾವು ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟು ಕೂಡ ಏಕಾಂತದಿಂದ ಆಗುತ್ತೆ. ಹಾಗಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಯಾರ್ಯಾರು ಮಾಡ್ತಾ ಇದ್ದೀರಾ, ಆ ಟೈಮಲ್ಲಿ ಏನೇನು ಮಾಡ್ತಾ ಇದ್ದೀರಾ, ಇನ್ನೂ ಮಾಡ್ತಾ ಇಲ್ವಾ, ಎಲ್ಲವೂ ಕೂಡ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಬೇರೆಯವರು ಓದ್ದವ್ರಿಗೆ ಅಟ್ಲೀಸ್ಟ್ ಅದು ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.